ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ NCERT ಕ್ಲಾಸ್ 6 ಸಂಸ್ಕೃತ್ ಚಾಪ್ಟರ್ 3rd ಚಾಪ್ಟರ್ ಅಹಂ ಚ ತ್ವಂ ಚ ಇದರ ಎಕ್ಸ್ಪ್ಲನೇಷನ್ ಅನ್ನ ನೋಡಿದ್ವಿ. ಅಹಂ ಆವಾಂ ವಯಂ ಅಂತ ಆಗ್ತದೆ ಶಬ್ದರೂಪ, ಹಾಗೆ ತ್ವಂ ನೀನು, ತ್ವಂ ಯುವಾಂ ಯೂಯಂ ಅಂತ ಆಗ್ತದೆ. ಹಾಗೆ ಕ್ರಿಯಾಪದಗಳು ಅಸ್ಮಿ ಸ್ವಹ ಸ್ಮಹ ಅಂತ ಆಗ್ತದೆ. ಹಾಗೆ ತ್ವಮ್ಮಲ್ಲಿ ಅಸಿ ಸ್ಥಃ ಸ್ಥ ಅಂತ ಆಗ್ತದೆ. ಇಲ್ಲಿ ಇದನ್ನ ನೋಡಿದ್ವಿ. ಅಸಿ ಸ್ಥಃ ಸ್ಥ, ಅಸ್ಮಿ ಸ್ವಹ ಸ್ಮಹ ಅಂತ ಆಗ್ತದೆ. ತ್ವಂ ಯುವಾಂ ಯೂಯಂ, ಅಹಂ ಆವಾಂ ವಯಂ ಅಂತ ಆಗ್ತದೆ. ಆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ಬೇಕಿದ್ರೆ ಅದನ್ನ ನೋಡ್ಕೊಂಡು ಬರಬಹುದು. ಇವತ್ತಿನ ವಿಡಿಯೋದಲ್ಲಿ ಅದರ ಎಕ್ಸಸೈಸ್ ಪಾರ್ಟ್ ಅನ್ನ ನೋಡೋಣ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಮಕಾರವನ್ನ ಯಾವ ರೀತಿ ಎಲ್ಲಿ ಉಪಯೋಗಿಸಬೇಕು ಅನ್ನೋದನ್ನು ತಿಳಿದುಕೊಂಡ್ವಿ. ವಯಂ ಅಭ್ಯಾಸಂ ಕುರ್ಮಃ. ಉಚ್ಛೈಹಿ ಪಠಂತು ಅವಗಚ್ಚಂತು ಚ. ಉಚ್ಛೈಹಿ ಅಂದ್ರೆ ಗಟ್ಟಿಯಾಗಿ ಓದಿ ಹಾಗೆ ತಿಳಿದುಕೊಳ್ಳಿ ಅಂತ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಇಲ್ಲಿ ತ್ವಂ ಎನ್ನುವಂತಹ ಒಂದು ಶಬ್ದ ನಾವು ಈ ಚಾಪ್ಟರ್ ಅಲ್ಲಿ ಕಲಿತದ್ದು, ಅದನ್ನ ತುಂಬಾ ಕಡೆ ಉಪಯೋಗಿಸಿದ್ದೀವಿ. ತ್ವಂ ಏವ ಮಾತಾ ಚ ಪಿತಾ ತ್ವಂ ಏವ, ತ್ವಂ ಏವ ಬಂಧುಃ ಚ ಸಖಾ ತ್ವಂ ಏವ, ತ್ವಂ ಏವ ವಿದ್ಯಾ ದ್ರವಿಣಂ ತ್ವಂ ಏವ, ತ್ವಂ ಏವ ಸರ್ವಂ ಮಮ ದೇವ ದೇವ. ಇದು ಭಗವಂತನನ್ನ ಕುರಿತು ಹೇಳುವಂತಹ ಶ್ಲೋಕ, ದೇವರಿಗೆ ಹೇಳುವಂತಹ ಶ್ಲೋಕ. ತ್ವಂ ಅಂದ್ರೆ ಏನು? ನೀನು. ಏವ, ಎಲ್ಲ ಕಡೆ ಏವ ಏವ ಅಂತ ಬರ್ತಾ ಇದೆ. ಏವ ಅನ್ನೋದು ಒಂದು ಅವ್ಯಯ, ಅಂದ್ರೆ ಅದರ ಅರ್ಥ ಯು ಆರ್ ದ ಓನ್ಲಿ ಒನ್ ಅಂತ ಹೇಳ್ತೀವಲ್ವ, ನೀನೊಬ್ಬನೇ ನೀನೊಬ್ಬಳೆ ಅಂತ ಹೇಳ್ತೀವಲ್ಲ, ಆ ಅರ್ಥದಲ್ಲಿ ಏವ ಅಂತ ಬರುತ್ತೆ. ತ್ವಂ ಏವ ಮಾತಾ, ಓ ದೇವರೇ ನೀನೇ ನನ್ನ ತಾಯಿ. ತ್ವಂ ಏವ ಪಿತಾ, ನೀನೇ ನನ್ನ ತಂದೆ. ತ್ವಂ ಏವ ಬಂಧುಃ, ನೀನೇ ನನ್ನ ಬಂಧು ರಿಲೇಟಿವ್. ತ್ವಂ ಏವ ಸಖಾ, ಸಖಾ ಅಂದ್ರೆ ಫ್ರೆಂಡ್, ನೀನೇ ನನ್ನ ಫ್ರೆಂಡು ಸ್ನೇಹಿತ. ತ್ವಂ ಏವ ವಿದ್ಯಾ, ನನ್ನ ಜ್ಞಾನ ಅಥವಾ ವಿದ್ಯಾ ಅಂದ್ರೆ ನೀನೇ, ನಿನ್ನನ್ನು ತಿಳಿದ್ರೆ ನನಗೆ ವಿದ್ಯೆ ಬಂದಂತೆ ಅಂತ ಅರ್ಥ. ತ್ವಂ ಏವ ದ್ರವಿಣಂ, ದ್ರವಿಣಂ ಅಂದ್ರೆ ಹಿಂದೆ ಕೊಟ್ಟಿದ್ರು, ದ್ರವಿಣಂ ವಿತ್ತಂ ಅಥವಾ ಧನ, ವೆಲ್ತ್ ಅಂತ ಅರ್ಥ. ನನ್ನ ಸಂಪತ್ತು ಅಂದ್ರೆ ನೀನೇ. ತ್ವಂ ಏವ ಮಮ ಸರ್ವಂ, ನನ್ನ ಎಲ್ಲಾ ಸರ್ವಸ್ವವೇ ನೀನು ಅಂತ ದೇವರಿಗೆ ನಮಸ್ಕಾರ ಮಾಡುವಾಗ ಹೇಳುವಂತಹ ಶ್ಲೋಕ ಇದು. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಮುಂದೆ ಉದಾಹರಣಾನುಗುಣಂ ಅಧೋಲಿಖಿತೇಷು ವಾಕ್ಯೇಷು ಪಟ್ಟಿಕಾತಃ ಉಚಿತೈಃ ಪದೈಃ ರಿಕ್ತಸ್ಥಾನಾನಿ ಪೂರಯಂತು. ಇದಕ್ಕೂ ಮೊದಲು ನಮ್ಗೇನು ಗೊತ್ತಿರಬೇಕು? ಅಹಂ ಆವಾಂ ವಯಂ, ತ್ವಂ ಯುವಾಂ ಯೂಯಂ, ಹಾಗೆ ಕ್ರಿಯಾಪದಗಳು ಅಸಿ ಸ್ಥಃ ಸ್ಥ, ಇದು ತ್ವಂಗೆ. ಅಸ್ಮಿ ಸ್ವಹ ಸ್ಮ ಎನ್ನುವಂಥದ್ದು ಅಹಂಗೆ. ಉದಾಹರಣೆ ಕೊಟ್ಟಿದ್ದಾರೆ. ತ್ವಂ ಛಾತ್ರಃ ಅಸಿ, ತ್ವಂ ನೀನು, ಛಾತ್ರಃ ಛಾತ್ರ ಸ್ಟೂಡೆಂಟ್, ಅಸಿ ಇದ್ದೀಯಾ, ಇಲ್ಲಿ ಏಕವಚನದಲ್ಲಿದೆ. ಹಾಗೆ ನೆಕ್ಸ್ಟ್ ಡ್ಯಾಶ್ ಶಿಕ್ಷಕೌ ಸ್ವಹ, ಇಲ್ಲಿ ಶಿಕ್ಷಕೌ ಅನ್ನುವಂಥದ್ದು ದ್ವಿವಚನದಲ್ಲಿದೆ, ಹಾಗೆ ಸ್ವಹ ಅನ್ನುವಂಥದ್ದು ದ್ವಿವಚನದಲ್ಲಿದೆ. ಇಲ್ಲಿ ನಾವು ನೋಡಬೇಕಾಗಿರೋದು ಸ್ವಹ ಅನ್ನೋದು ಅಹಂಗ ತ್ವಂಗ ಅಂತ ನೋಡಬೇಕು. ಅಸ್ಮಿ ಸ್ವಹ ಸ್ಮಹ, ಸೊ ಅಸ್ಮಿ ಅಂದ್ರೆ ನಾನು ಅನ್ನುವಂಥದ್ರಲ್ಲಿ ಬರುತ್ತೆ. ಅಹಂ,
ಅದರ ದ್ವಿವಚನ ಏನು? ಆವಾಂ. ಆವಾಂ ಶಿಕ್ಷಕೌ ಸ್ವಹ. ಇದು ಸೊಲ್ಯೂಷನ್ ಮಾಡಿರುವಂಥದ್ದನ್ನ PDF ನ ಆಮೇಲೆ ನೋಡೋಣ ಅಲ್ಲಿ. ಹಾಗೆ ಮಂಚೆ ನರ್ತಕ್ಯ ಸ್ಥ. ಮಂಚದಲ್ಲಿ ನರ್ತಕ್ಯ. ನರ್ತಕ್ಯ ನರ್ತಕ ಆಗಿದ್ದಿದ್ರೆ ಅದು ನರ್ತಕಾಹ ಅಂತ ಪುಲ್ಲಿಂಗ ಬಹುವಚನ ಆಗ್ತಾ ಇತ್ತು. ಇಲ್ಲಿ ನರ್ತಕ್ಯ ಅಂತ ಇರೋದ್ರಿಂದ ಸ್ತ್ರೀಲಿಂಗ ಬಹುವಚನ. ಹಾಗಿದ್ರೆ ತ್ವಂ ಅಥವಾ ಅಹಂದು ಯಾವ್ದನ್ನು ಯೂಸ್ ಮಾಡೋಣ ಅಂದ್ರೆ ಸ್ಥ ಅಂತ ಇದೆ. ಸ್ಥ ಅನ್ನುವಂಥದ್ದು ತ್ವಂಗೆ ಕ್ರಿಯಾಪದ. ಅಸಿ ಸ್ಥಃ ಸ್ಥ. ಅದರಿಂದ ತ್ವಂ ಅಲ್ಲಿ ಬಹುವಚನ ಏನಾಗ್ತದೆ? ತ್ವಂ ಯುವಾಂ ಯೂಯಂ. ಸೊ ಇಲ್ಲಿ ಸೆಕೆಂಡ್ ಒನ್ಗೆ ಯೂಯಂ ನರ್ತಕ್ಯ ಸ್ಥ ಅಂತ ಆಗ್ತದೆ. ಹಾಗೆ ಮೂರನೇದು ಅತ್ರ ಡ್ಯಾಶ್ ಅಸ್ಮಿ. ಅತ್ರ ಅಂದ್ರೆ ಇಲ್ಲಿ, ಅಸ್ಮಿ ಅಂದ್ರೆ ಇದ್ದೇನೆ, ನಾನು. ಸೊ ಏಕವಚನದಲ್ಲಿದೆ, ಆದ್ದರಿಂದ ಅಹಂ. ಅಹಂ ಅತ್ರ ಅಹಂ ಅಸ್ಮಿ ಅಂತ ಆಗ್ತದೆ. ಸಭಾಯಾಂ ಡ್ಯಾಶ್ ಗಾಯಿಕೆ ಸ್ಥಃ. ಸಭೆಯಲ್ಲಿ ಗಾಯಿಕೆ ಅಂದಾಗ ಇದು ಸ್ತ್ರೀಲಿಂಗ ದ್ವಿವಚನ. ಗಾಯಿಕ, ಗಾಯಿಕೆ, ಗಾಯಿಕಾಹ. ಅದರಿಂದ ಸ್ಥಃ ಅಂತ ಇದೆ. ಸ್ಥಃ ಅನ್ನುವಂಥದ್ದು ಸ್ತ್ರೀ, ಇದು ತ್ವಂ ನೀನು ಇದರಲ್ಲಿ ಬರ್ತದೆ. ತ್ವಂ ಗಾಯಿಕೆ ಸ್ಥಃ. ಇಲ್ಲಿ ಸ್ಥಃ ಅನ್ನುವಂಥದ್ದು ಅಸಿ ಸ್ಥಃ ಸ್ಥ. ಸೊ ದ್ವಿವಚನ. ತ್ವಂ ಯುವಾಂ. ಯುವಾಂ ಅನ್ನುವಂಥದ್ದು ಇದಕ್ಕೆ ಆನ್ಸರ್ ಆಗ್ತದೆ. ವಿದ್ಯಾಲಯೇ ಡ್ಯಾಶ್ ಸ್ಮಃ. ವಿದ್ಯಾಲಯದಲ್ಲಿ ಸ್ಮಃ ಅನ್ನೋದು ಯಾವುದಕ್ಕೆ? ಅಸ್ಮಿ ಸ್ವಹ ಸ್ಮಃ. ಅಹಂ ಶಬ್ದದ ಕ್ರಿಯಾಪದ ರೂಪ ಅಲ್ಲಿ. ಅದರಿಂದ ಅಹಂ ಶಬ್ದದ ಬಹುವಚನಕ್ಕೆ ಹೋಗ್ಬೇಕು. ಅಹಂ, ಆವಾಂ, ವಯಂ. ವಯಂ ಅನ್ನುವಂಥದ್ದು ಇದಕ್ಕೆ ಆನ್ಸರು. ವಿದ್ಯಾಲಯೇ ಡ್ಯಾಶ್ ಚಿಕಿತ್ಸಿಕಾ ಅಸಿ. ವಿದ್ಯಾಲಯದಲ್ಲಿ ಚಿಕಿತ್ಸಿಕಾ ಅನ್ನುವಂಥದ್ದು ಏಕವಚನ. ಆದರೆ ತ್ವಂ ಅಹಂ ಯಾವುದಂತ ನೋಡೋದು? ಅಸಿ ಶಬ್ದಕ್ಕೆ ಹೋಗ್ಬೇಕು ಕ್ರಿಯಾಪದ. ಅಸಿ ಕ್ರಿಯಾಪದ, ತ್ವಂ ಅಸಿ. ಅದರಿಂದ ತ್ವಂ ರಿಲೇಟೆಡ್ ಆಗಿದೆ ಇಲ್ಲಿ. ತ್ವಂ ಏಕವಚನ ಏನು? ತ್ವಂ. ಇಲ್ಲಿ ತ್ವಂ ಅಂತ ಬರಿಬೇಕು. ಇವಿಷ್ಟು ಇದರ ಆನ್ಸರ್. ಅದಕ್ಕೆ ಆನ್ಸರ್ ಹೇಗೆ ಬರ್ತದೆ ಅಂದ್ರೆ ತ್ವಂ ಆವಾಂ ಶಿಕ್ಷಕೌ ಸ್ವಹ. ಮಂಚೆ ಯೂಯಂ ನರ್ತಕ್ಯಃ ಸ್ಥ. ಅತ್ರ ಅಹಂ ಅಸ್ಮಿ. ಸಭಾಯಾಂ ಯುವಾಂ ಗಾಯಿಕೆ ಸ್ಥಃ. ವಿದ್ಯಾಲಯೇ ವಯಂ ಸ್ಮಃ. ವಿದ್ಯಾಲಯೇ ತ್ವಂ ಚಿಕಿತ್ಸಿಕಾ ಅಸಿ. ಇದು ಆನ್ಸರ್ ಆಗ್ತದೆ. ಮುಂದೆ ನೆಕ್ಸ್ಟ್, ಚಿತ್ರಂ ದೃಷ್ಟ್ವಾ ಉದಾಹರಣಸ್ಯ ಅನುಗುಣಂ ವಾಕ್ಯಾನಿ ಲಿಖಂತು. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಹಂ ಶಿಕ್ಷಕಃ ಅಸ್ಮಿ ಅಂತ ಇದೆ. ಅದರ ದ್ವಿವಚನವನ್ನ ಮಾಡಿದ್ದಾರೆ. ಸಿಂಪಲ್ ಸೆಂಟೆನ್ಸಸ್. ಬಹುವಚನವನ್ನ ಮಾಡಿದ್ದಾರೆ. ಆವಾಂ ಶಿಕ್ಷಕೌ ಸ್ವಹ. ವಯಂ ಶಿಕ್ಷಕಾಃ ಸ್ಮಃ. ಹಾಗಿದ್ರೆ ನೆಕ್ಸ್ಟ್ ಏನಾಗುತ್ತೆ? ಅಹಂ ತಂತ್ರಜ್ಞ ಅಸ್ಮಿ. ತಂತ್ರಜ್ಞ ಅಂದ್ರೆ ಟೆಕ್ನಿಷಿಯನ್ ಅಥವಾ ಕಂಪ್ಯೂಟರ್ ಆಪರೇಟರ್ ಅಂತಾನೂ ಆಗುತ್ತೆ. ತಂತ್ರಜ್ಞ ಸ್ವಹ ಅಸ್ಮಿ ಅಂತ ಇದೆ. ಹಾಗಿದ್ರೆ ದ್ವಿವಚನಕ್ಕೆ ಏನಾಗುತ್ತೆ? ಅಹಂ ದ್ವಿವಚನ ಹಾಕಬೇಕು. ಆವಾಂ. ತಂತ್ರಜ್ಞ ದ್ವಿವಚನ, ತಂತ್ರಜ್ಞೌ ಸ್ವಹ. ಬಹುವಚನದಲ್ಲಿ ಅಹಂ ಬಹುವಚನ, ವಯಂ ತಂತ್ರಜ್ಞಾಃ ಸ್ಮಃ ಅಂತ ಆಗುತ್ತೆ. ತಂತ್ರಜ್ಞದ ಬಹುವಚನ ಹಾಕಬೇಕಿಲ್ಲಿ. ಹಾಗೆ ಅಹಂ ನರ್ತಕಃ ಅಸ್ಮಿ. ನಾನು ನರ್ತಕನಾಗಿದ್ದೇನೆ. ಆವಾಂ ನರ್ತಕೌ ಸ್ವಹ. ಬಹುವಚನಕ್ಕೆ ವಯಂ ನರ್ತಕಾಃ ಸ್ಮಃ. ಇಲ್ಲಿ ಅಹಂ ಶಬ್ದದ ದ್ವಿವಚನ ತಗೊಬೇಕು, ಹಾಗೆ ನರ್ತಕ ಶಬ್ದದ ದ್ವಿವಚನ ತಗೋಬೇಕು. ಇಲ್ಲಿ ಅಹಂ ಶಬ್ದದ ಬಹುವಚನ, ಅಹಂ ಶಬ್ದದ ನರ್ತಕ ಶಬ್ದದ ಬಹುವಚನ ತಗೊಬೇಕು. ಅಹಂ ಚಾಲಕಃ ಅಸ್ಮಿ. ದ್ವಿವಚನ ಏನಾಗ್ತದೆ? ಆವಾಂ ಚಾಲಕೌ ಸ್ವಹ. ಇಲ್ಲಿ ಕೊಟ್ಟಿರೋದೆಲ್ಲ ಪುಲ್ಲಿಂಗ ಶಬ್ದಗಳು. ಬಹುವಚನದಲ್ಲಿ ವಯಂ ಚಾಲಕಾಃ ಸ್ಮಃ ಅಂತ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಸ್ತ್ರೀಲಿಂಗದ್ದು ಕೊಟ್ಟಿದ್ದಾರೆ.
ಇದಿಷ್ಟರದ್ದು ಹೇಗಾಗ್ತದೆ? ಇಲ್ಲಿ ಆವಾಂ ತಂತ್ರಜ್ಞೌ ಸ್ವಹ ವಯಂ ತಂತ್ರಜ್ಞಾಃ ಸ್ಮಃ. ಆನ್ಸರ್ ಈ ಕಡೆ ಇದೆ. ಅಹಂ ಆವಾಂ ನರ್ತಕೌ ಸ್ವಹ ವಯಂ ನರ್ತಕಾಃ ಸ್ಮಃ. ಆವಾಂ ಚಾಲಕೌ ಸ್ವಹ ವಯಂ ಚಾಲಕಾಃ ಸ್ಮಃ ಅಂತ ಆಯ್ತು. ನೆಕ್ಸ್ಟು ಸ್ತ್ರೀಲಿಂಗ ಶಬ್ದಗಳು. ಅಹಂ ಆರಕ್ಷಿಕಾ ಅಸ್ಮಿ. ಆವಾಂ ಆರಕ್ಷಿಕೆ ಸ್ವಹ ವಯಂ ಆರಕ್ಷಿಕಾಃ ಸ್ಮಃ ಅಂತ ಇದೆ. ಇಲ್ಲಿ ಅಹಂ ಮತ್ತೆ ಅಸ್ಮಿ ಈ ಎರಡು ಶಬ್ದಗಳ ಶಬ್ದರೂಪ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಕ್ಕೆ ಸೇಮ್ ಇರ್ತದೆ. ನಾವಿಲ್ಲಿ ನೋಡಬೇಕಾಗಿರೋದು ಯಾವುದು? ಆರಕ್ಷಿಕ ಸ್ತ್ರೀಲಿಂಗ ಶಬ್ದದ ಶಬ್ದರೂಪವನ್ನು ತಿಳ್ಕೊಬೇಕು. ಅಲ್ಲಿ ಅಹಂ ಛಾತ್ರ ಅಸ್ಮಿ. ಇಲ್ಲಿ ಆವಾಂ ಛಾತ್ರೇ, ಛಾತ್ರ ಛಾತ್ರೆ, ಸ್ವಹ ಬಹುವಚನ ವಯಂ ಛಾತ್ರಾಃ ಸ್ಮಃ. ಹಾಗೆ ಅಹಂ ಗಾಯಿಕಾ ಅಸ್ಮಿ. ಆಕಾರ ಅಂತ ಸ್ತ್ರೀಲಿಂಗ. ಆವಾಂ ದ್ವಿವಚನದಲ್ಲಿ ಆವಾಂ ಗಾಯಿಕೆ ಸ್ವಹ. ಬಹುವಚನದಲ್ಲಾದರೆ ವಯಂ ಗಾಯಿಕಾಃ ಸ್ಮಃ ಅಂತ ಆಗ್ತದೆ. ಅಹಂ ಅನುವೈದ್ಯ ಅಸ್ಮಿ. ಅನುವೈದ್ಯ ಅಂದರೆ ನರ್ಸ್ ಅಂತ ಅರ್ಥ. ದ್ವಿವಚನದಲ್ಲಿ ಆವಾಂ ಅನುವೈದ್ಯೇ ಸ್ವಹ. ಬಹುವಚನದಲ್ಲಿ ವಯಂ ಅನುವೈದ್ಯಾಃ ಸ್ಮಃ ಅಂತ ಆಗ್ತದೆ. ಇದರದ್ದು ಸೊಲ್ಯೂಷನ್ ಈ ರೀತಿ ಬರ್ತದೆ. ಆವಾಂ ಛಾತ್ರೇ ಸ್ವಹ ವಯಂ ಛಾತ್ರಾಃ ಸ್ಮಃ. ಆವಾಂ ಗಾಯಿಕೆ ಸ್ವಹ ವಯಂ ಗಾಯಿಕಾಃ ಸ್ಮಃ. ಆವಾಂ ಅನುವೈದ್ಯೇ ಸ್ವಹ ವಯಂ ಅನುವೈದ್ಯಾಃ ಸ್ಮಃ. ಇಲ್ಲಿ ಬರಿಬೇಕಂದ್ರೆ ಅಬ್ಸರ್ವ್ ಮಾಡಬೇಕು. ಆವಾಂ ಅನುಸ್ವಾರ ಇದೆ ಇಲ್ಲಿ, ಯಾಕಂದರೆ ಗಾ ಅನ್ನುವಂಥದ್ದು ವ್ಯಂಜನ, ಗಕಾರ ವ್ಯಂಜನವಾಗಿರೋದ್ರಿಂದ ಅನುಸ್ವಾರಕ್ಕೆ ಹೋಗಬೇಕು. ಆದರೆ ಇಲ್ಲಿ ವವಲ್ ಆಗಿರೋದ್ರಿಂದ, ಸ್ವರ ಆಗಿರೋದ್ರಿಂದ ಅದರ ಹಿಂದಿನ ಮಕಾರ ಹಾಗೆ ಇರ್ತದೆ. ಆವಾಂ ಅಂತ ಬರಿಬೇಕು. ಇಲ್ಲೆಲ್ಲ ಅನುಸ್ವಾರವನ್ನು ಹಾಕಬೇಕು. ನೆಕ್ಸ್ಟು ತ್ವಂ ಚಿಕಿತ್ಸಕಃ. ತ್ವಂ ರಿಲೇಟೆಡ್ ಈಗ. ತ್ವಂ ಚಿಕಿತ್ಸಕಃ ಅಸಿ. ಯುವಾಂ ಚಿಕಿತ್ಸಕೌ ಸ್ಥಃ ಯೂಯಂ ಚಿಕಿತ್ಸಕಾಃ ಸ್ಥಃ. ಹಾಗೆ ತ್ವಂ ಲೇಖಕಃ ಅಸಿ. ರೈಟರ್. ಯುವಾಂ ಲೇಖಕೌ ಸ್ಥಃ ಯೂಯಂ ಲೇಖಕಾಃ ಸ್ಥಃ ಅಂತ ಆಗ್ತದೆ. ಲೇಖಕ ಶಬ್ದದ ಏಕವಚನ, ದ್ವಿವಚನ, ಬಹುವಚನ. ತ್ವಂ ಸೈನಿಕಃ ಅಸಿ. ಯುವಾಂ ಸೈನಿಕೌ ಸ್ಥಃ ಯೂಯಂ ಸೈನಿಕಾಃ ಸ್ಥಃ ಅಂತ ಆಗ್ತದೆ. ತ್ವಂ ಕ್ರೀಡಕಃ ಅಸಿ. ತ್ವಂ ಇದ್ದಿದ್ದು ದ್ವಿವಚನಕ್ಕೆ, ಯುವಾಂ ಕ್ರೀಡಕಃ ಇದ್ದಿದ್ದು ಕ್ರೀಡಕೌ ಸ್ಥಃ ಆಯಿತು. ಬಹುವಚನದಲ್ಲಾದರೆ ಮೂರು ಜನ ಅಥವಾ ಮೂರು ಜನ ಜಾಸ್ತಿ ಇದ್ದಾಗ ಬಹುವಚನ. ತ್ವಂ ಇದ್ದಿದ್ದು ಯೂಯಂ, ಕ್ರೀಡಕಃ ಇದ್ದಿದ್ದು ಕ್ರೀಡಕಾಃ ಸ್ಥ ಅಂತ ಆಗ್ತದೆ. ಅದೇ ರೀತಿಯಲ್ಲಿ ಕ್ರೀಡಿಕಾ ಸ್ತ್ರೀಲಿಂಗ. ತ್ವಂ ಕ್ರೀಡಿಕಾ ಅಸಿ. ಯುವಾಂ ಕ್ರೀಡಿಕೆ ಸ್ಥಃ ಯೂಯಂ ಕ್ರೀಡಿಕಾಃ ಸ್ಥಃ. ಇಲ್ಲಿ ಒಬ್ಸರ್ವ್ ಮಾಡಿದ್ರೆ ತ್ವಂ ಮತ್ತೆ ಕ್ರಿಯಾಪದ ವರ್ಬ್ ಸೇಮ್ ಇರ್ತದೆ, ರೂಪ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ. ಆದರೆ ಇಲ್ಲಿ ಶಬ್ದರೂಪ, ಸ್ತ್ರೀಲಿಂಗದ ಶಬ್ದರೂಪ ಡಿಫರೆಂಟ್ ಆಗ್ತದೆ. ಹಾಗೆ ತ್ವಂ ಅಧಿವಕ್ತ್ರಿ ಅಸಿ. ಅಧಿವಕ್ತ್ರಿ ಅಂದರೆ ಲಾಯರ್ ಅಂತ ಅರ್ಥ. ತ್ವಂ ಅಧಿವಕ್ತ್ರಿ ಅಸಿ. ಯುವಾಂ ಅಧಿವಕ್ತ್ರಿ ಇದ್ದಿದ್ದು ಲೇಖನಿ ಶಬ್ದದಂತೆ. ಲೇಖನಿ, ಲೇಖನ್ಯೌ, ಲೇಖನ್ಯಃ ಅಂತ ಆಗ್ತದೆ. ಹಾಗೆ ಅಧಿವಕ್ತ್ರಿ, ಅಧಿವಕ್ತ್ರ್ಯೌ, ಅಧಿವಕ್ತ್ರ್ಯಃ ಅಂತ ಆಗ್ತದೆ. ಸೊ ಇಲ್ಲಿ ಅಧಿವಕ್ತ್ರ್ಯೌ ಅಂತ ತಗೊಳ್ಬೇಕು. ಹಾಗೆ ಯೂಯಂ ಅಧಿವಕ್ತ್ರ್ಯಃ ಸ್ಥ ಅಂತ ಆಗ್ತದೆ. ಮುಂದೆ ತ್ವಂ ಛಾತ್ರ ಅಸಿ. ಯುವಾಂ ಛಾತ್ರೇ ಸ್ಥಃ. ಛಾತ್ರ ಶಬ್ದ ಆಕಾರ ಅಂತ ಸ್ತ್ರೀಲಿಂಗ.
ಯೂಯಂ ಛಾತ್ರಾಹ ಸ್ಥ ಅಂತ ಆಗ್ತದೆ. ಹಾಗೆ ತ್ವಂ ಧಾವಿಕಾ ಅಸಿ, ಧಾವಿಕಾ ಅಂದರೆ ರನ್ನರ್. ಹಾಗೆ ತ್ವಂ ಇದ್ದಿದ್ದು ಇಬ್ಬರಿದ್ದಾಗ ಯುವಾಂ ಧಾವಿಕೆ ಸ್ಥಃ, ಹಾಗೆ ಯೂಯಂ ಧಾವಿಕಾಹ ಸ್ಥ ಅಂತ ಆಯಿತು. ಈಗ ಇದರ ರೂಪ ಹೇಗಾಗ್ತದೆ? ಯುವಾಂ ಲೇಖಕೌ ಸ್ಥಃ, ಯೂಯಂ ಲೇಖಕಾಹ ಸ್ಥ. ಯುವಾಂ ಸೈನಿಕೌ ಸ್ಥಃ, ಯೂಯಂ ಸೈನಿಕಾಹ ಸ್ಥ. ಯುವಾಂ ಕ್ರೀಡಕೌ ಸ್ಥಃ, ಯೂಯಂ ಕ್ರೀಡಕಾಹ ಸ್ಥ ಅಂತಾಯಿತು. ಸ್ತ್ರೀಲಿಂಗ ಶಬ್ದ ತ್ವಂ ಅಧಿವಕ್ತ್ರಿ ಇದ್ದಿದ್ದು ಯುವಾಂ ಅಧಿವಕ್ತ್ರ್ಯೌ ಸ್ಥಃ. ಇಲ್ಲಿ ಹಾಗೆ ಯುವಾಂ ಶಬ್ದಕ್ಕೆ ಮಕಾರ ಹಾಕಬೇಕು, ಉಳಿದದ್ದಲ್ಲೆಲ್ಲ ಅನುಸ್ವರ ಹಾಕಬೇಕು. ಇಲ್ಲಿ ಅಸ್ವರ ಆಗಿರೋದ್ರಿಂದ ಮಕಾರವನ್ನು ಹಾಕಬೇಕು. ಯೂಯಂ ಅಧಿವಕ್ತ್ರ್ಯ ಸ್ಥ ಅಂತ ಆಗ್ತದೆ. ಇಲ್ಲಿ ಯುವಾಂ ಛಾತ್ರೇ ಸ್ಥಃ, ಯೂಯಂ ಛಾತ್ರಾಹ ಸ್ಥ. ಯುವಾಂ ಧಾವಿಕೆ ಸ್ಥಃ, ಯೂಯಂ ಧಾವಿಕಾಹ ಸ್ಥ ಅಂತ ಆಯಿತು. ಮುಂದೆ ಉದಾಹರಣಾನುಗುಣಂ ವಾಕ್ಯಾನಿ ಪರಸ್ಪರಂ ಯೋಜಯಂತು. ಇಲ್ಲಿ ಒಂದು ದೊಡ್ಡ ಲಿಸ್ಟನ್ನು ಕೊಟ್ಟಿದ್ದಾರೆ. ಅಂದರೆ ಉದಾಹರಣೆಗೆ ತ್ವಂ ಬಾಲಿಕಾ ಅಸಿ ಇದೆ, ಅದರ ದ್ವಿವಚನ ಏನಾಗ್ತದೆ? ಯುವಾಂ ಬಾಲಿಕೆ ಸ್ಥಃ. ಬಹುವಚನ ಯೂಯಂ ಬಾಲಿಕಾಹ ಸ್ಥ ಅಂತ ಇದೆ. ಹಾಗೆ ಉಳಿದದ್ದನ್ನು ಮ್ಯಾಚ್ ಮಾಡಬೇಕು. ಹೇಗೆ? ತ್ವಂ ಬಾಲಿಕಾ ಅಸಿ ಅದನ್ನು ಈ ರೀತಿ ಮ್ಯಾಚ್ ಮಾಡಿದ್ದಾರೆ ಅವರು. ನೆಕ್ಸ್ಟ್ ನಾವು ತಗೊಳ್ಳೋದಿದ್ರೆ ಅಹಂ ಗಾಯಿಕಾ ಅಸ್ಮಿ ಅಂತ ಇದೆ. ಮ್ಯಾಚ್ ಮಾಡಬೇಕಾದ್ರೆ ಏನನ್ನೆಲ್ಲ ಚೆಕ್ ಮಾಡ್ಕೊಬೇಕು ನಾವು? ಇಲ್ಲಿ ಅಹಂ ಅಂತ ಇದೆ, ಅದರ ದ್ವಿವಚನ ಏನು ಬರುತ್ತೆ? ಆವಾಂ. ಸೊ ಆವಾಂ ಇರುವಲ್ಲಿಗೆ ಹೋಗಬೇಕು. ಅದರ ಜೊತೆಗೆ ಗಾಯಕಃ ಇದೆ, ಗಾಯಕೌ ಆಗ್ತದೆ ದ್ವಿವಚನ. ಅಸ್ಮಿ ಇದ್ದಿದ್ದು ಸ್ವಹ ಆಗ್ತದೆ ಇದು. ಹಾಗೆ ಆವಾಂ ಆಯಿತು, ಅಹಂ ಆವಾಂ, ಅದರ ಬಹುವಚನ ವಯಂ. ವಯಂ ಗಾಯಕೌ ಆದ ನಂತರ ಬಹುವಚನ ಗಾಯಕಾಹ. ಸ್ವಹದ ಬಹುವಚನ ಏನಾಯಿತು? ಸ್ಮಃ. ವಯಂ ಗಾಯಕಾಹ ಸ್ಮಃ ಇಲ್ಲಿ ಬರುತ್ತೆ. ಈ ರೀತಿ ಅದನ್ನು ಸೆಲೆಕ್ಟ್ ಮಾಡಬೇಕು. ಯಾವ ರೀತಿಯಾಗಿದೆ ಅಂದರೆ ಸೆಲೆಕ್ಟ್ ಮಾಡಿದ್ದು ತುಂಬ ಚಿತ್ತ ಆಗ್ತದೆ. ಆದ್ದರಿಂದ ಇಲ್ಲಿ ನಂಬರ್, ಇಲ್ಲಿ ಅಕ್ಷರಗಳನ್ನು ಯಾವ ರೀತಿ ಹಾಕಿದ್ದಾರೆ ಅದನ್ನು ಮ್ಯಾಚ್ ಮಾಡಿ ಬರೆದಿದ್ದೇನೆ ಇಲ್ಲಿ. ಅಹಂ ಆಯಿತು. ತ್ವಂ ಛಾತ್ರಃ ಅಸಿ ಅಂತ ಇದೆ ಇಲ್ಲಿ. ತ್ವಂ ಛಾತ್ರಃ ಅಸಿ ಇದ್ದಿದ್ದು ಯುವಾಂಗೆ ಹೋಗುತ್ತೆ. ಛಾತ್ರೌ ಸ್ಥಃ ಬಹುವಚನ ಯೂಯಂ ಛಾತ್ರಾಹ ಸ್ಥ ಎಲ್ಲಿ ಬರುತ್ತೆ? ಯೂಯಂ ಛಾತ್ರಾಹ ಸ್ಥ. ಹಾಗೆ ಅಹಂ ಶಿಕ್ಷಕಃ ಅಸ್ಮಿ, ಆವಾಂ ಶಿಕ್ಷಕೌ ಸ್ವಹ, ವಯಂ ಶಿಕ್ಷಕಾಹ ಸ್ಮಃ. ಅಹಂ ನರ್ತಕಿ ಅಸ್ಮಿ, ಆವಾಂ ನರ್ತಕ್ಯೌ ಸ್ವಹ, ವಯಂ ನರ್ತಕ್ಯಃ ಸ್ಮಃ. ಹಾಗೆ ತ್ವಂ ಗೃಹಿಣಿ ಅಸಿ, ಗೃಹಿಣಿ ಅಂದರೆ ಹೌಸ್ ವೈಫ್, ನೀನು ಗೃಹಿಣಿಯಾಗಿದ್ದಿ. ಯುವಾಂ ಗೃಹಿಣ್ಯೌ ಸ್ಥಃ. ಗೃಹಿಣಿ ಶಬ್ದ ಲೇಖಕಿ ಶಬ್ದದ ಥರ ಅಥವಾ ಲೇಖನಿ ಶಬ್ದದ ಥರ. ಲೇಖನಿ ಲೇಖನ್ಯೌ ಲೇಖನ್ಯಃ. ಸೊ ಗೃಹಿಣಿ ಗೃಹಿಣ್ಯೌ. ಹಾಗೆ ಬಹುವಚನ ಯೂಯಂ ಗೃಹಿಣ್ಯಃ ಸ್ಥ ಅಂತಾಯಿತು. ಅಹಂ ಆರಕ್ಷಕಃ ಅಸ್ಮಿ, ಯುವಾಂ ಅಹಂ ಇದ್ದಿದ್ದು ಆವಾಂ ಆಗ್ತದೆ. ಆವಾಂ ಆರಕ್ಷಕೌ ಸ್ವಹ, ವಯಂ ಆರಕ್ಷಕಾಹ ಸ್ಮಃ. ಅಸ್ಮಿ ಸ್ವಹ ಸ್ಮಃ. ಹಾಗೆ ತ್ವಂ ಸೈನಿಕಃ ಅಸಿ, ಯುವಾಂ ಸೈನಿಕೌ ಸ್ಥಃ, ಯೂಯಂ ಸೈನಿಕಾಹ ಸ್ಥ. ತ್ವಂ ಚಿಕಿತ್ಸಕಃ ಅಸಿ, ಯುವಾಂ ಚಿಕಿತ್ಸಕೌ ಸ್ಥಃ, ಯೂಯಂ ಚಿಕಿತ್ಸಕಾಹ ಸ್ಥ. ಅಹಂ ತಂತ್ರಜ್ಞಃ ಅಸ್ಮಿ, ಯುವಾಂ ತಂತ್ರಜ್ಞೌ ಆವಾಂ ತಂತ್ರಜ್ಞೌ ಸ್ವಹ, ವಯಂ ತಂತ್ರಜ್ಞಾಃ ಸ್ಮಃ. ಈ ರೀತಿ ಆಗ್ತದೆ. ನೆಕ್ಸ್ಟು ಉದಾಹರಣಾನುಗುಣಂ ಉತ್ತರಾಣಂ ಪ್ರಶ್ನ ನಿರ್ಮಾಣಂ ಕುರುವಂತು. ಉತ್ತರ ಇದೆ, ಒಂದು ಸೆಂಟೆನ್ಸ್ ಇದೆ, ಅದಕ್ಕೆ ಕ್ವಶನ್ನ ಫ್ರೇಮ್ ಮಾಡಬೇಕು. ಎಕ್ಸಾಂಪಲು
ತ್ವಂ ಚಿಕಿತ್ಸಕಃ ಅಂತ ಒಂದು ಸೆಂಟೆನ್ಸು. ಅದಕ್ಕೆ ಕ್ವಶನ್ ಮಾಡಬೇಕಂದ್ರೆ ಹೇಗೆ? ಕಹ ಚಿಕಿತ್ಸಕಃ, ನೀನು ಚಿಕಿತ್ಸಕ, ನೀನು ಯಾರು ಚಿಕಿತ್ಸಕ ಅಂತ ಒಂದು ಕ್ವಶನು. ಇನ್ನೊಂದು ತ್ವಂ ಕಹ ಅಂತ ಇನ್ನೊಂದು ಕ್ವಶನ್ ಅನ್ನು ಮಾಡಬಹುದು. ತ್ವಂ ಕಹ ಚಿಕಿತ್ಸಕಃ, ಹಾಗೆ ಇಲ್ಲಿ ತ್ವಮ್ಗೆ ಆನ್ಸರ್ ಬರಬೇಕು. ತ್ವಮ್ ಅನ್ನುವಂಥದ್ದು ಆನ್ಸರ್ ಆಗ್ಬೇಕಂದ್ರೆ ಇದಕ್ಕೆ ಕಹ, ಹಾಗೆ ಚಿಕಿತ್ಸಕಃ ಆನ್ಸರ್ ಆಗ್ಬೇಕಂದ್ರೆ ಇಲ್ಲಿ ಕಹ ಬರಬೇಕು. ತ್ವಂ ಕಹ ಅಂತ ಬರಬೇಕು. ಹೇಗೆ ಮಾಡೋದು ಅದನ್ನ? ತ್ವಂ ಚಿಕಿತ್ಸಕ, ತ್ವಂ ಕಹ ಅಂತ ಆಯ್ತು. ತ್ವಂ ತಂತ್ರಜ್ಞ, ಇದನ್ನ ನಾವು ಫ್ರೇಮ್ ಮಾಡ್ಬೇಕಂದ್ರೆ, ಕ್ವಶನ್ ಅನ್ನ ಫ್ರೇಮ್ ಮಾಡ್ಬೇಕಂದ್ರೆ ನಾವು ಯಾವುದನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂದ್ರೆ, ಇಲ್ಲಿ ಚಿಕಿತ್ಸಕ ಆ ಆನ್ಸರ್ ಯಾವ ಒಂದು ನೌನ್ ಇದೆಯಲ್ಲ ಅದು ಯಾವ ಲಿಂಗ ಯಾವ ವಚನದಲ್ಲಿದೆ ಅಂತ ನೋಡ್ಕೊಬೇಕು. ಇದು ಪುಲ್ಲಿಂಗದಲ್ಲಿದೆ, ಆದ್ರಿಂದ ಕಹ ಅಂತ ಬಂತು, ಪುಲ್ಲಿಂಗ ಏಕವಚನ. ಅದೇ ರೀತಿ ತ್ವಂ ತಂತ್ರಜ್ಞ, ಕಹ ತಂತ್ರಜ್ಞ, ತ್ವಂ ಕಹ, ಇವೆರಡು ಪುಲ್ಲಿಂಗದಲ್ಲಿ, ಅದು ಪುಲ್ಲಿಂಗ ಹಾಗೆ ಏಕವಚನ. ಇಲ್ಲಿ ನೋಡಿದ್ರೆ ಯುವಾಂ ಬಾಲಕೌ, ಯುವಾಂ, ತ್ವಂ ಯುವಾಂ ಯೂಯಂ, ಇದು ತ್ವಮ್ದು ದ್ವಿವಚನ ಆಯಿತು. ಹಾಗಿದ್ರೆ ಬಾಲಕೌ ಅನ್ನುವಂಥದ್ದು ಪುಲ್ಲಿಂಗ ದ್ವಿವಚನದಲ್ಲಿದೆ. ಅದಕ್ಕೆ ಕ್ವಶನ್ ಮಾಡ್ಬೇಕಂದ್ರೆ ಕ್ವಶನ್ ಇಂದ ಏನಾಗುತ್ತೆ ಶಬ್ದ ರೂಪ? ಕಹ ಕೌ ಕೆ, ಪುಲ್ಲಿಂಗದಾದ್ರೆ. ಸೊ ಇಲ್ಲಿ ಕೌ ಹಾಕ್ಬೇಕು ನಾವು. ಕೌ ಬಾಲಕೌ, ಯುವಾಂ ಕೌ, ಈ ರೀತಿ ಆಗ್ತದೆ. ಯೂಯಂ ಛಾತ್ರಾಹ, ಇದು ಸಹ ತ್ವಮ್ಮದು ಬಹುವಚನ, ಯೂಯಂ ಬಹುವಚನ ರೂಪದಲ್ಲಿದೆ. ಛಾತ್ರಾಹ ಅನ್ನುವಂಥದ್ದು ಬಹುವಚನ ರೂಪದಲ್ಲಿದೆ. ಆದರೆ ಪುಲ್ಲಿಂಗದ ಶಬ್ದ ಆದರೆ ಛಾತ್ರ, ಛಾತ್ರೌ, ಛಾತ್ರಾಹ, ಅದು ಪುಲ್ಲಿಂಗ ಶಬ್ದವಾದರೂ ಸಹ ಬಹುವಚನದಲ್ಲಿ ಛಾತ್ರಾಹ ಅಂತ ಬರ್ತದೆ. ಸ್ತ್ರೀಲಿಂಗ ಶಬ್ದವಾದರೂ ಬಹುವಚನದಲ್ಲಿ ಛಾತ್ರಾಹ ಅಂತ ಬರ್ತದೆ. ಯು ಎಂ ಅನ್ನುವಂಥದ್ದು ಎಲ್ಲ ಲಿಂಗಗಳಿಗೂ ಸೇಮ್ ಇರ್ತದೆ. ಇಲ್ಲಿ ಆನ್ಸರ್ ಬರಿಬೇಕಂದ್ರೆ ಎರಡರಲ್ಲಿ ಒಂದನ್ನಾದ್ರೂ ಬರಿಬಹುದು, ಅಥವಾ ಉತ್ತರ ಗೊತ್ತಿದ್ರೆ ಎರಡನ್ನೂ ಬರಿಬಹುದು. ಒಂದು ಉತ್ತರ ಏನಾಗ್ತದೆ, ಇಲ್ಲಿ ಪುಲ್ಲಿಂಗ ಛಾತ್ರಾಹ ಅಂತ ಆದ್ರೆ ಕಹ ಕೌ ಕೆ ಅಂತ ಆಗ್ತದೆ. ಕೆ ಛಾತ್ರಾಹ ಅಥವಾ ಯು ಎಂ ಕೆ ಅಂತ ಆಗುತ್ತೆ. ಹಾಗೆ ಸ್ತ್ರೀಲಿಂಗ ಆದ್ರೆ ಕಾ ಕೆ ಕಾಹ, ಕಾಹ ಛಾತ್ರಾಹ ಅಂತ ಬರಿಬಹುದು ಇಲ್ಲಿ. ಹಾಗೆ ಯು ಎಂ ಕಾಹ, ಇಲ್ಲಿ ಕಾ ಅಲ್ಲ ವಿಸರ್ಗ ಬೇಕು, ಇಲ್ಲಿ ಯು ಎಂ ಕಾಹ ಅನ್ನುವ ಎರಡೆರಡು ಆನ್ಸರ್ಗಳು ಸಿಗುತ್ತೆ ಇಲ್ಲಿ. ನೆಕ್ಸ್ಟು ಅಹಂ ನ್ಯಾಯಾಧೀಶ, ಅಹಂ ನ್ಯಾಯಾಧೀಶ ಅನ್ನುವಂಥದ್ದು ಪುಲ್ಲಿಂಗ ಶಬ್ದ, ಆದ್ದರಿಂದ ಕಹ ಅಂತ ಪ್ರಶ್ನೆ ಬರ್ತದೆ. ಪುಲ್ಲಿಂಗ ಶಬ್ದದ ಕ್ವಶನ್ ಕಹ ನ್ಯಾಯಾಧೀಶ ಅಂತ ಆಗ್ತದೆ, ಅಥವಾ ಅಹಂ ಕಹ ಅಂತ ಆಗ್ತದೆ. ಇನ್ನು ಆವಾಂ ಗಾಯಿಕೆ, ಈಗ ಆವಾಮ್ ಅನ್ನುವಂಥದ್ದು ದ್ವಿವಚನ, ಗಾಯಿಕೆ ಅನ್ನುವಂಥದ್ದು ದ್ವಿವಚನದಲ್ಲಿದೆ. ದ್ವಿವಚನ ಆದರೆ ಯಾವ ಲಿಂಗ? ಗಾಯಿಕೆ ಅನ್ನುವಂಥದ್ದು ಸ್ತ್ರೀಲಿಂಗ ಆಯಿತು. ಆದ್ದರಿಂದ ಸ್ತ್ರೀಲಿಂಗದ ದ್ವಿವಚನಕ್ಕೆ ಕ್ವಶನ್ ಮಾಡಬೇಕಂದ್ರೆ ಕಾ ಕೆ ಕಾಹ, ಸೊ ಕೆ ಅಂತ ಉಪಯೋಗಿಸ್ಬೇಕು. ಕೆ ಗಾಯಿಕೆ, ಹಾಗೆ ಆವಾಂ ಕೆ ಅಂತ ಎರಡು ರೂಪಗಳು ಬರುತ್ತೆ. ಕೊನೆಯಲ್ಲಿ ವಯಂ ಶಿಕ್ಷಕಾಹ, ನಾವೆಲ್ಲರೂ ಶಿಕ್ಷಕರು, ಶಿಕ್ಷಿಕಾಹ, ಶಿಕ್ಷಕಿಯರು ಅಂತ ಸ್ತ್ರೀಲಿಂಗ. ಶಿಕ್ಷಿಕಾಹ ಸ್ತ್ರೀಲಿಂಗ ಬಹುವಚನ. ಹಾಗಿದ್ರಿಂದ ಕ್ವಶನ್ ಆದರೆ ಕಾ ಕೆ ಕಾಹ ಅಂತ ತಗೊಳ್ತೀವಿ. ಕಾಹ ಶಿಕ್ಷಿಕಾಹ, ವಯಂ ಕಾಹ, ಇದು ಆನ್ಸರ್. ಮುಂದೆ ಯೋಗ್ಯತಾ ವಿಸ್ತಾರ. ಇಲ್ಲಿ ಏನು ಕೊಟ್ಟಿದ್ದಾರೆ? ಭವಾನ್ ಭವತಿ, ಭವಂತೌ ಭವತ್ಯೌ, ಭವಂತಃ ಭವತ್ಯಃ, ಏತೇಷಾಂ ಪ್ರಯೋಗಃ ಪ್ರಥಮ ಪುರುಷಸ್ಯ ಕ್ರಿಯಾಪದೇನ ಸಹ ಭವತಿ. ಭವಾನ್ ಅಂದ್ರೆ ನೀವು, ಏಕವಚನದಲ್ಲಿ ನೀವು. ಇವಾಗ ಗುರುಗಳಿಗೆ, ಹಿರಿಯರಿಗೆ, ತಂದೆ ತಾಯಿಗಳಿಗೆ ನಾವು ಹೇಳ್ಬೇಕಂದ್ರೆ ನೀನು ಅನ್ನುವಂಥದ್ದನ್ನು ಉಪಯೋಗಿಸಲ್ಲ, ನೀವು ಅಂತ ಹೇಳಬೇಕು. ಇಂಗ್ಲಿಷ್ನಲ್ಲಿ ಯಾರಿಗೇ ಆದರೂ ಅದು ಹಿ ಶಿ ಅಂತಾನೆ ಆಗ್ತದೆ, ಅಥವಾ ಯು ಅಂತಾನೆ ಆಗ್ತದೆ. ಆದರೆ ಕನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿ, ಈಗ ಸಂಸ್ಕೃತವನ್ನು ನಾವು ಉಪಯೋಗಿಸಿದ್ರೆ ಭವಾನ್ ಅಂತ ಉಪಯೋಗಿಸ್ಬೇಕು, ಅದು ಏಕವಚನದಲ್ಲೇ ಇರ್ತದೆ. ಹಾಗೆ ಭವತಿ, ನೀನು
ನೀವು ಸ್ತ್ರೀಲಿಂಗದಲ್ಲಿದೆ. ಭವಂತೌ ದ್ವಿವಚನ, ಭವಾನ್ ಭವಂತೌ ಭವಂತಹ, ನೀವು ನೀವಿಬ್ಬರು ನೀವೆಲ್ಲರೂ. ಇದು ಸ್ತ್ರೀಲಿಂಗದಲ್ಲಿ ಭವತಿ ಭವತ್ಯೌ ಭವತ್ಯಃ. ತ್ವಂ ಅನ್ನುವಂಥದ್ದು ಸಹ ನೀನು ಅನ್ನುವಂಥ ರೀತಿಯನ್ನ ಹೇಳ್ತದೆ, ಸೆಕೆಂಡ್ ಪರ್ಸನ್. ಆಗ ನಾವು ಏನನ್ನ ಯೂಸ್ ಮಾಡ್ತೀವಿ? ಕ್ರಿಯಾಪದ ಅಸಿ ಸ್ಥಃ ಸ್ಥ ಅಂತ ಉಪಯೋಗಿಸ್ತೀವಿ. ಆದರೆ ಭವಾನ್ ಎನ್ನುವಂತಹ ಈ ಸರ್ವನಾಮವನ್ನು ನಾವು ಉಪಯೋಗಿಸಿದ್ರೆ, ಉದಾಹರಣೆಗೆ ಟೀಚರ್ನ ಕೇಳೋಣ, ಭವಾನ್ ಕಥಂ ಅಸಿ ಅಂತ ಆಗಲ್ಲ. ಭವಾನ್ ಅನ್ನುವಂಥದ್ದು ಗುರುಗಳು ಒಬ್ಬರೇ ಇದ್ದಾಗಲೂ ಭವಾನ್ ಅಂತ, ನೀವು ಅನ್ನುವ ಅರ್ಥ ವಿತ್ ರೆಸ್ಪೆಕ್ಟ್ ಅಲ್ಲಿ ಬರ್ತಾ ಇದೆ ಅಷ್ಟೇ. ಆದರೆ ಕ್ರಿಯಾಪದವನ್ನು ನಾವು ಪ್ರಥಮ ಪುರುಷಸ್ಯ ಕ್ರಿಯಾಪದೇನ, ಪ್ರಥಮ ಪುರುಷ ಅಂದ್ರೆ ಅಸ್ತಿ ಸ್ತಃ ಸಂತಿ, ಬೇರೆಯವರಿಗೆ ಹೇಳ್ಬೇಕಂದ್ರೆ ಉಪಯೋಗಿಸುವಂತಹ ಕ್ರಿಯಾಪದ ಅದನ್ನೇ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ತ್ವಂ ಯುವಾಂ ಯೂಯಂ ಇದು ಮಧ್ಯಮ ಪುರುಷ. ಈ ಟೇಬಲ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಕ್ರಿಯಾಪದದ 3 ರೂಪಗಳು: ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ, ಏಕವಚನ, ದ್ವಿವಚನ, ಬಹುವಚನ. ಪ್ರಥಮ ಪುರುಷ ಅಂದ್ರೆ ಸಾಮಾನ್ಯವಾಗಿ ಥರ್ಡ್ ಪರ್ಸನ್ಗೆ ಹೇಳುವಂಥದ್ದು. ಅವನು, ಅವರು ಅಂತ ಹಿಂದಿನ ಚಾಪ್ಟರ್ ಅಲ್ಲಿ ತಿಳ್ಕೊಂಡ್ವಿ. ಅದರ ಜೊತೆಗೆ ನೀನು ಅಂತ ರೆಸ್ಪೆಕ್ಟ್, ವಿತ್ ರೆಸ್ಪೆಕ್ಟ್ ಟು ಟೀಚರ್ಸ್, ಹಿರಿಯರಿಗೆ ಅಥವಾ ಪೇರೆಂಟ್ಸ್ಗೆ ಹೇಳಬೇಕಂದ್ರೆ ಅಲ್ಲಿ ನಾವು ಪ್ರಥಮ ಪುರುಷದಲ್ಲೇ ಅದನ್ನು ಉಪಯೋಗಿಸ್ತೇವೆ. ಭವಾನ್ ಅಸ್ತಿ, ಭವತಿ ಅಸ್ತಿ, ಭವಂತೌ ಸ್ತಃ, ಭವಂತಹ ಸಂತಿ, ಈ ರೀತಿ. ಮಧ್ಯಮ, ಈ ತ್ವಂ ಅನ್ನುವಂಥದ್ದು ಮಧ್ಯಮ ಪುರುಷದಲ್ಲಿ ಉಪಯೋಗಿಸ್ತೀವಿ. ಮಧ್ಯಮ ಪುರುಷ ತ್ವಂ ಅಸಿ ಯುವಾಂ ಸ್ತಃ ಯೂಯಂ ಸ್ಥ. ಉತ್ತಮ ಪುರುಷ ಅಹಂ ಅಸ್ಮಿ ಆವಾಂ ಸ್ವಃ ವಯಂ ಸ್ಮಃ. ಈ ಟೇಬಲ್ ಅನ್ನ ಬೈಹಾರ್ಟ್ ಮಾಡ್ಕೊಬೇಕು. ಹಾಗೆ ಭವಾನ್ ಇಲ್ಲಿ ಬೇರೆ ಕ್ರಿಯಾಪದ ಅಸ್ತಿ ಸ್ತಃ ಸಂತಿ ಬಿಟ್ಟು ಬೇರೆ ಕ್ರಿಯಾಪದಗಳಲ್ಲಿ ಹೇಗೆ? ಗಚ್ಚತಿ ಗಚ್ಚತಃ ಗಚ್ಚಂತಿ, ಭವಾನ್ ಕುತ್ರ ಗಚ್ಚತಿ, ಭವಂತೌ ಕುತ್ರ ಗಚ್ಚತಃ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅನ್ನೋ ಅರ್ಥದಲ್ಲಿ. ಸಹ ಕುತ್ರ ಗಚ್ಚತಿ, ಅದರಿಂದ ಇಲ್ಲಿ ಸಹ, ಸಾ, ಭವತಿ, ಭವಾನ್ ಇವುಗಳಿಗೆಲ್ಲ ಪ್ರಥಮ ಪುರುಷದ ಕ್ರಿಯಾಪದವನ್ನು ಉಪಯೋಗಿಸಬೇಕು. ತ್ವಂ ಯುವಾಂ ಯೂಯಂ ಇದಕ್ಕೆ ಮಧ್ಯಮ ಪುರುಷದ ಕ್ರಿಯಾಪದವನ್ನು ಉಪಯೋಗಿಸಬೇಕು. ಅಹಂ ಆವಾಂ ವಯಂಗೆ ಉತ್ತಮ ಪುರುಷದ ಕ್ರಿಯಾಪದವನ್ನ ಉಪಯೋಗಿಸಬೇಕಾಗ್ತದೆ. ಮುಂದೆ ಗೀತಂ, ಅಹಂ ಪಠಾಮಿ. ಇಲ್ಲಿ ಅಹಂ ಶಬ್ದವನ್ನ ಉಪಯೋಗಿಸಿಕೊಂಡು ಚಿಕ್ಕದಾಗಿ ಒಂದು ಸರಳವಾದ ಒಂದು ಗೀತೆಯನ್ನ ಬರೆದಿದ್ದಾರೆ. ಅಹಂ ಪಠಾಮಿ ಸಂಸ್ಕೃತಂ, ಅಹಂ ವದಾಮಿ ಸಂಸ್ಕೃತಂ, ಅಹಂ ಲಿಖಾಮಿ ಸಂಸ್ಕೃತಂ, ಸದೈವ ಸುಂದರಾಕ್ಷರಂ. ನಾನು ಸಂಸ್ಕೃತವನ್ನು ಓದುತ್ತೇನೆ, ಹೇಳುತ್ತೇನೆ, ಬರೆಯುತ್ತೇನೆ. ಸದೈವ ಸುಂದರಾಕ್ಷರಂ, ಅದು ಒಳ್ಳೆಯ ಅಕ್ಷರಗಳಿಂದ ಮಾಡ್ತೇನೆ. ಅಹಂ ಸ್ಮರಾಮಿ ಮಾತರಂ, ಅಹಂ ಭಜಾಮಿ ಮಾತರಂ, ಅಹಂ ನಮಾಮಿ ಮಾತರಂ, ಸದೈವ ಭಕ್ತಿಪೂರ್ವಕಂ. ನಾನು ಭಕ್ತಿಪೂರ್ವಕವಾಗಿ ಮಾತರಂ ಅಂದ್ರೆ ತಾಯಿಯನ್ನು, ತಾಯಿ ಇಲ್ಲಿ ದೇವಿಯನ್ನ ಕುರಿತು ಹೇಳ್ತಾ ಇದ್ದಾರೆ. ಸ್ಮರಾಮಿ ಉತ್ತಮ ಪುರುಷದಲ್ಲಿ, ಸ್ಮರತಿ ಉತ್ತಮ ಪುರುಷದಲ್ಲಿ ಏನಾಗ್ತದೆ? ಸ್ಮರಾಮಿ ಅಂತ ಆಗ್ತದೆ. ಭಜಾಮಿ, ನಮಾಮಿ, ಸ್ಮರಿಸುತ್ತೇನೆ, ಭಜಿಸುತ್ತೇನೆ, ನಮಿಸುತ್ತೇನೆ, ಭಕ್ತಿಪೂರ್ವಕವಾಗಿ ಅಂತ ಅರ್ಥ ಇದೆ. ನೆಕ್ಸ್ಟ್ ಪರಿಯೋಜನಾ ಕಾರ್ಯಂ, ಅಸೈನ್ಮೆಂಟ್ ತರ. ಅಸ್ಮದ್ ಯುಷ್ಮದ್ ಶಬ್ದಯೋ ಸರ್ವಾಣಿ ರೂಪಾಣಿ ಸ್ಫೋರಕಪತ್ರೆ ಲಿಖಂತು. ಇಲ್ಲಿ ಅಸ್ಮದ್ ಅಂದ್ರೆ ಏನು? ಅಹಂ ಶಬ್ದ ಇದೆಯಲ್ಲ ಅದರ ಮೂಲ ರೂಪ, ಅದನ್ನ ಅಸ್ಮದ್ ಅಂತ ಹೇಳ್ತೀವಿ. ಯುಷ್ಮದ್ ಅಂದ್ರೆ ತ್ವಂ ಶಬ್ದದ ಮೂಲ ರೂಪ, ಇದು ತ್ವಂ ಶಬ್ದದ್ದು. ಇದು ಅಸ್ಮದ್ ಅಹಂ ಶಬ್ದಕ್ಕೆ.
ಏನಾಗ್ತದೆ, ಪ್ರಥಮ ವಿಭಕ್ತಿ ಆಲ್ರೆಡಿ ಗೊತ್ತಾಗಿದೆ, ಅಹಂ, ಆವಾಂ, ವಯಂ ಅಂತ ಆಗ್ತದೆ. ಹಾಗೆ ತ್ವಮ್ದು ತ್ವಂ, ಯುವಾಂ, ಯೂಯಂ ಅಂತ ಆಗ್ತದೆ. ಉಳಿದದ್ದು ಏನಾಗ್ತದೆ ಅಂದರೆ ಇಲ್ಲಿ ಕೊಟ್ಟಿದ್ದೇನೆ, ಮಾಂ, ಆವಾಂ, ಅಸ್ಮಾನ್, ಮಯಾ, ಆವಾಭ್ಯಾಂ, ಅಸ್ಮಾಭಿಃ, ಮಹ್ಯಂ, ಆವಾಭ್ಯಾಂ, ಅಸ್ಮಭ್ಯಂ, ಮದ್, ಆವಾಭ್ಯಾಂ, ಅಸ್ಮದ್, ಮಮ, ಆವಯೋಃ, ಅಸ್ಮಾಕಂ, ಮೈ, ಆವಯೋಃ, ಅಸ್ಮಾಸು. ಈ ರೀತಿ ಟೇಬಲ್ ಬರುತ್ತೆ. ಹಾಗೆ ಯುಷ್ಮದ್ ಶಬ್ದದ್ದು ತ್ವಂ, ಯುವಾಂ, ಯೂಯಂ, ತ್ವಾಂ, ಯುವಾಂ, ಯುಷ್ಮಾನ್, ತ್ವಯಾ, ಯುವಾಭ್ಯಾಂ, ಯುಷ್ಮಾಭಿಃ, ತುಭ್ಯಂ, ಯುವಾಭ್ಯಾಂ, ಯುಷ್ಮಭ್ಯಂ, ತ್ವದ್, ಯುವಾಭ್ಯಾಂ, ಯುಷ್ಮದ್, ತವ, ಯುವಯೋಃ, ಯುಷ್ಮಾಕಂ, ತ್ವಯಿ, ಯುವಯೋಃ, ಯುಷ್ಮಾಸು. ಇವಿಷ್ಟು ಈ ಚಾಪ್ಟರ್ನಲ್ಲಿ ಬರುವಂತಹ ಎಕ್ಸಸೈಸಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.